ನಮ್ಮ ಅಜ್ಜ ಪುರಿ ಎಲ್ಲ ತಗೊಂಡ್ಬರ್ತೀನಿ, ಪುರಿ ಖಾರ ಎಲ್ಲ ತಗೊಂಡ್ಬರ್ತೀನಿ ಅಂತ ಹೋಗಿದ್ದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಮಳೆ ಬರ್ತೈತೆ, ಮಳೆಲಿ ಖಾರ ಪುರಿ ಬೋಂಡ ಏನಾದ್ರು ಮಾಡ್ಕೊಡು, ಖಾರವಾಗಿ ಬಿಸಿ ಬಿಸಿಯಾಗಂತ ಹೇಳ್ತು. ಸರಿ ಕಣಜ್ಜ, ಆಯ್ತು ಹೋಗಿ ತಗೊಂಬ ಹೋಗ್ರ ಅಪ್ಪನ ಅಂತ ಹೇಳಿದ್ರೆ ಇಷ್ಟೊತ್ತಾದ್ರೂ ಬರೋದ್ ಬೇಡವಾ? ಹೋಗತ್ಲಾಗಿ ಈ ಕಡೆ ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತಾರೆ, ಈ ಕಡೆ ಮಾಡ್ಕೊಡೋನತ್ಲಾಗಿ ಖಾರವಾಗಿ ನನ್ಗೂ ತಿನ್ಬೇಕನ್ನಿಸ್ತೈತೆ, ಮನೆಯವರೆಲ್ಲ ಕುತ್ಕೊಂಡು ತಿನ್ನೋಣ, ಬೇಗ ತಗೊಂಬಾರಜ್ಜ ಅಂತ ಹೇಳಿದ್ರೆ ಇಷ್ಟೊತ್ತು ಮಾಡುತ್ತೆ. ಹೋಗು, ನನ್ಗೂ ಬಲು ಬೇಜಾರಾಗೈತೆ. ನಾನೆಲ್ಲ ಹೇಳೇ ಕಳ್ಸಿದೀನಿ, ನೀನೊಂದ್ರಿಟ್ಟು ಬೇಗನೆ ಬರ್ಬೇಕು ಕಣಜ್ಜ. ನೀನು ಒತ್ತಾಗ್ಬಿಡುತ್ತೆ, ತಡ ಆಗ್ಬಿಡುತ್ತೆ, ಆಮೇಲೆ ಊಟ ಮಾಡೋ ಟೈಮಲ್ಲಿ ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಇವಾಗ ಕರೆಕ್ಟ್ ಆಗಿ ಸಂಜೆ ಹೊತ್ತು, ಮುಸ್ಸಂಜೆ ವೇಳೆ ಒಂದ್ರೆಡು ಟೀ ಜೊತೆ ಖಾರ ಪುರಿ ಬಿಸಿ ಬಿಸಿಯಾಗಿ ಖಾರವಾಗಿ ಚೆನ್ನಾಗಿರೋ ಬೋಂಡ, ಒಳ್ಳೆ ಗರ್ಗರಿಯಾಗಿ ಬೋಂಡ ಮಾಡ್ಕೊಟ್ರೆ ಚೆನ್ನಾಗಿ ತಿನ್ನುತ್ತೆ ಅಂತ ನಾನೇನ ಆಸೆಯಿಂದ ತರ್ಸಿದ್ರೆ ಈ ವಜ್ಜ ಇಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ. ಎಲ್ಲೋಯ್ತು ಏನೋ? ಏನ್ ಮಾಡೋದು ಇವಾಗ? ನಮ್ಮ ಹುಡುಗ ಕುಮಾರಣ್ಣನೂ ಇಲ್ಲ, ಅವನ್ ತಾವನಾದ್ರ ಫೋನಾರ ಮಾಡ್ಸೋಣ ಅಂತ ಹೇಳಿದೆ. ಎಲ್ಲೋದ ನಮ್ಮ ಹುಡುಗ? ನಮ್ಮ ಅಜ್ಜನೂ ಇಲ್ಲ, ನಮ್ಮ ಹುಡುಗನೂ ಇಲ್ಲಪ್ಪ. ಗೌರಮ್ಮ, 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 ಏ ಗೌರಮ್ಮ, ಸರೋಜಮ್ಮ, ಇದೇನಪ್ಪ ಇದು? ಮನೇಲಿ ಯಾರು ಇಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ. ಅವಾಗ ನಾನು ಒಂದೇ ಸಂಖ್ಯೆ ಕೂಕಡ್ತಿದ್ದೀನಿ, ಏನ್ ಯಾರು ಮಾತಾಡಂಗೆ ಇಲ್ಲೋ. ಎತ್ಲಾಗೋದ್ರು ಏನಪ್ಪ? ಅತ್ತೆ ಸೊಸೆ ಇಬ್ರು ಕಾಣಿಸ್ತಿಲ್ವಲ್ಲ ಅಂತ. ಗೌರಮ್ಮ, ಏ ಗೌರಮ್ಮ, ಯಾರೋ ಕೂಕಣ್ತಿರಂಗಿದಾರಲ್ಲ, ಯಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಇನ್ಯಾರು ಕೂಕಣ್ತಾರೆ? ನೋಡಿದ್ರೆ ನಮ್ ಸಾಕಜ್ಜಿ ಇದ್ದಂಗ ಐತಪ್ಪ. ಸಾಕಜ್ಜಿನ? ಯಾರು? ಇಲ್ಲಿ ಅಡಿಗೆ ಮನೇಲಿದ್ದೀನಿ, ಅಡಿಗೆ ಕೋಣೆಲಿ. ಬರ್ರಿ ಬರ್ರಿ ಬರ್ರಿ, ಇಲ್ಲಿದ್ದೀನಿ ಕಣ, ಬರ್ರಿ. ಓಹೋ, ಅಲ್ಲಿದ್ಯನ್ನಮ್ಮ. ಸರಿ ಸರಿ ಆಯ್ತು, ಬಂದೆ ಕಣ. ತಡಿ ಗೌರಮ್ಮ, ನಾನು ಇಲ್ಲಿ ಕೂತ್ಕೊಂಡ್ರೆ ನಿನ್ಗೆಲ್ಲ ಕೇಳಿಸುತ್ತೆ, ಇನ್ನೆಲ್ಲ ಬರ್ತೀಯ, ಇನ್ನೆಲ್ಲ ಕಾಣಿಸ್ತೀಯ. ಅಡಿಗೆ ಮನೇಲಿ ಹೋಗ್ಬಿಟ್ಟು ಅದೇನು ಮಾಡ್ತಿದ್ದೆ ಏನಮ್ಮ? ಓಹೋ, ಏನೇ ಗೌರಮ್ಮ, ಏನಿವತ್ತು ಅಡಿಗೆ ಮನೆ ಕಡೆ ನೀನು ಬಂದ್ಬಿಟ್ಟಿದ್ಯಲ್ಲ? ಎಲ್ಲಿ ಸೊಸೆ? ನಿನ್ ಸೊಸೆ ಮುದ್ದು ಕಾಣಿಸ್ತಿಲ್ಲ ಸರೋಜಮ್ಮ. ಎತ್ಲ ಗೊತ್ತು? ಅಯ್ಯೋ ಬಾರ್ ಸಾಕಜ್ಜಿ, ಮಾಡ್ಬೇಕಲ್ಲ ಈಗ. ಪಾಪ ನಮ್ಮಮ್ಮ ನೀ ಸರೋಜಮ್ಮ ಎಷ್ಟಂತ ಮಾಡ್ತಾಳೆ ಹೇಳು. ಹಂಗಾಗಿ ನಾನೇ ಮಾಡ್ತಿದ್ದೀನಿ ಇವಾಗ. ನಾನೇನು ಅಡಿಗೆನ ಮಾಡ್ತಿಲ್ಲ. ಒಂದಿಟ್ಟು ನಮ್ಮ ಅಜ್ಜ ಪುರಿ ಖಾರ ಪುರಿನೂ ಬೋಂಡ ಮಾಡ್ಕೊಡೆ ಬಿಸಿ ಬಿಸಿ, ಚಳಿಗುನು ಅದಕ್ಕೂ ಸಾಯಂಕಾಲದ ಹೊತ್ತು ಟೀ ಜೊತೆ ಅಂತ ಹೇಳಿ ಒಂದೇ ಸಂಖ್ಯೆ ಹಠ ಮಾಡ್ತು. ಅದಕ್ಕೆ ಪುರಿ ತರಿಸಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡ್ ಕುಂತಿದ್ದೀನಿ. ಪುರಿ ಖಾರ ತಗೊಂಬ, ಹೋಗಜ್ಜ ಅಂಗಡಿಗೆ ಹೋಗ್ಬಿಟ್ಟು ತಗೊಂಬ ಅಂತ ಕಳ್ಸಿದೀನಿ. ಇಷ್ಟೊತ್ತಾದ್ರೂ ಬರೋದ್ ಬೇಡವಾ? ನಾನು ಯಾವಾಗ್ಲೇ ನಾನು ಕಾದು 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 ನನಗೂ ಸಾಕಾಗೋಯ್ತು ಅತ್ಲಾಗಿ. ಇನ್ ಯಾವಾಗ ಬರುತ್ತೋ ಏನೋ ಒಂದೂ ಗೊತ್ತಾಗ್ತಿಲ್ಲಪ್ಪ ನನ್ಗಂತೂ ಅತ್ಲಾಗಿ. ಇನ್ನೇನು ಊಟ ಮಾಡೋ ಟೈಮ್ ಸಾಯಂಕಾಲ 7-8 ಗಂಟೆಗೆ ತಗೊಂಡ್ ಬರುತ್ತೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಹೋರಾಗಿಲ್ಲ ಕಣೆ ಗೌರಮ್ಮ. ಗಂಡ ಹೆಂಡತಿ ಇಬ್ರಾಳು ಏನೇನೋ ಮಾಡ್ಕೊಂಡು ತಿಂತಿರ್ತೀರಪ್ಪ ನೀವಂತೂ ಅತ್ಲಾಗಿ. ಸರಿ ಸರಿ ಸರಿ, ಹಂಗಾರೆ ಖಾರ ಪುರಿ ಬೋಂಡ ಎಲ್ಲ ಒಳ್ಳೆ ಜೋರ್ ಮಾಡ್ಕೊಂಡು ತಿಂತಿದ್ದೀರಾ. ಸರಿ ಸರಿ, ಸರೋಜಮ್ಮ ಎತ್ಲಾಗೋಯ್ತು ಮತ್ತೆ? ನಮ್ ಸರೋಜಮ್ಮ ಇಲ್ಲ, ನಮ್ ನೇತ್ರಮ್ಮನ ಅಂತ ಹೋಗೈತೆ. ನೇತ್ರಮ್ಮನ್ಗೆ ಹುಷಾರ್ ಬೇರೆ ಇರಲಿಲ್ಲ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣತೆ ಅಂತ ಹೋಗೈತೆ. ಹಂಗೆ ಊಟ ಏನಾರ ಮಾಡಿದಾಳ ಮಾಡಿಲ್ವೋ ಗೊತ್ತಿಲ್ಲ. ಈಗ ನಮ್ಮ ಮನೇಲಿ ಏನಾದ್ರು ತೊಂದ್ರೆ ಗಿಂದ್ರೆ ಆದ್ರೆ, ಹುಷಾರಿಲ್ದಂಗೆ ಏನಾರ ಆದ್ರೆ ನಮ್ ನೇತ್ರಮ್ಮನೆ ಬಂದು ಅಡಿಗೆ ಗಿಡಿಗೆ ಮಾಡಾಕ್ತಾಳೆ. ಇಲ್ಲ ಅಲ್ಲಿ ನಾನೇ ಮಂತವಳಿಂದಾನೆ ಅವಳೆ ತಗೊಂಡ್ಬಂದು ಹಾಕೋಗ್ತಾಳೆ. ಈಗ ಪಾಪ ಮಗಿಗೆ ಹುಷಾರಿಲ್ಲ ಅಂದಾಗ ನಾವು ಸುಮ್ಮನೆ ಕುತ್ಕೊಳಕ್ ಆಗುತ್ತಾ? ಅದಕ್ಕೆ ಒಂದ್ರಿಟ್ಟು ಏನಾದ್ರು ಅಡಿಗೆ ಗಿಡಿಗೆ ಏನಾರ ಮಾಡಿಸ್ ಬರ್ಲಿ ಅಂತ ಕಳಿಸ್ದೆ. ನಾನೇ ಹೋಗ್ಬಾರ ಪಾಪ ಅಂತ. ಸರಿ ಕಣತೆ ಅಂತ ಹೋಗಿದ್ದಾಳೆ ಮಾತಾಡ್ಸ್ಕೊಂಡ್ ಬರೋದಕ್ಕೆ. ಮತ್ತಿನ್ನೇನ್ ಸಾಕಜ್ಜಿ ಸಮಾಚಾರ? ಏನ್ ಹಿಂಗೆ ಅಪ್ರೂಪ ಮನೆ ಕಡೆ ಹುಡ್ಕೊಂಡ್ ಬಂದ್ಬಿಟ್ಟಲ್ಲ? ನಾನು ಇಲ್ಲಿ ಅಡಿಗೆ ಮನೇಲಿ ಇದ್ದಲ್ಲ, ಹಂಗಾಗಿ ನನಗೆ ಕೇಳಿಸ್ಲಿಲ್ಲ. ಏನ್ ಮಾಡ್ತೀಯ ಹೇಳು? ನನಗೆ ಕೇಳಿಸಿದ್ರೆ ನಾನು ಅವಾಗ್ಲೇನೆ ಇಲ್ಲೇ ಇದೀನ್ ಕಣ್ ಬಾರ್ ಸಾಕಜ್ಜಿ ಅನ್ಕೊಂತಿದ್ದೆ. ಏನ್ ಮಾಡ್ತೀಯ ಹೇಳು? ಇಲ್ಲಿ ಒಳಗಡೆ ಕೂತ್ಕೊಂಡಿದ್ನಲ್ಲ, ಹಂಗಾಗಿ ನನಗೆ ಕೇಳಿಸಿಲ್ಲ. ಬೇಜಾರ್ ಮಾಡ್ಕೋಬೇಡ ನೀನ್ ಮತ್ತೆ. ಇಲ್ಲ ಕಣಿ ಹೇಳ ಗೌರಮ್ಮ, ಯಾಕೆ ಬೇಜಾರ್ ಮಾಡ್ಕೊಳ್ಳಿ ನಾನು? ಅದ್ರಲ್ಲೂ ನಿನ್ ಮೇಲೆ ಬೇಜಾರ್ ಮಾಡ್ಕೊಂತೀನಿ. ಅಲ್ಲ, ನಿನ್ ಮೇಲೆ ಬೇಜಾರ್ ಮಾಡ್ಕೊಳ್ಳೋದಂತದ ನೀನ್ ಯಾವತ್ತು ಏನು ಮಾಡಲ್ ಕಣಿ ಹೇಳಮ್ಮ. ಅಡಿಗೆ ಮನೇಲಿ ಇದೆಯಾ, ಹಂಗಾಗಿ ಕೇಳಿಸಿಲ್ಲ. ಸರಿ ಕಣಮ್ಮ, ಆಯ್ತು, ನಾನು ಇನ್ ಬರ್ತೀನಿ ಹಂಗಾದ್ರೆ. ಆಗಲ್ಲ ನೋಡ್ದೇನಜ್ಜಿ, ನೀನು ಚೆನ್ನಾಗಿ ಹೇಳ್ತೀಯ ಅಲ್ಲ. ಹುಡ್ಕೊಂಬಂದಿದ್ಯಾ ಮಂತವ, ಹುಡ್ಕೊಂಬಂದು ಅದ್ ಏನ್ ಕೆಲ್ಸಕ್ ಬಂದಿದ್ದ ಏನ, ಅದ್ ಏನ್ ಕೇಳಕ್ ಬಂದಿದ್ದ ಏನ, ನನಗೂ ಗೊತ್ತಿಲ್ಲ ಏನಿಲ್ಲ. ಏನು ಮಾತಾಡ್ಸಂಗಿಲ್ಲ, ಬಂದು ಅಲೆ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೊರಟ್ರೆ ಏನಕ್ ಬಂದಿದ್ದೆ ಹೇಳು? ಏನಾರ ಬೇಕಿತ್ತ? ಯಾತು ಇಲ್ಲ ಕಣೆ ಗೌರಮ್ಮ, ಏನು ಬೇಡ ನನಗೆ. ಸಾಯಂಕಾಲದೊತ್ತು ನಾನು ಮಂತಾವ ಕುಂತು ನನಗೂ ಬೇಜಾರಾಗಂಗ ಆಗ್ತಿತ್ತ ಮಾತ್ಲಾಗಿ. ಅದಕ್ಕೆ ಒಂದ್ಗಳಿಗೆ ಈ ಕಡೆ ನಿಂತಾವಳೆ ಮಾತಾಡ್ಸಿ ಬಾಳ ದಿವಸ ಆಯ್ತಲ್ಲ, ಮಾತಾಡ್ಸ್ಕೊಂಡು ಒಂದ್ಗಳಿಗೆ ಹಿಂಗೆ ಅಡ್ಡಾಡ್ಕೊಂಡ್ ಬರೋಣಂತ ಬಂದಮ್ಮ. ಮನೆ ಮುಂದೆ ಯಾರು ಕಾಣಿಸ್ತಿಲ್ವಲ್ಲ, ಈಟೊತ್ತಾಗಿ ನೀವು ದಿನಾಲು ಮನೆ ಮುಂದೆ ಅಲ್ಲಿ ಕಟ್ಟೆ ತಾವು ಕುತ್ಕೊಂತಿದ್ರಲ್ಲ ಎಲ್ಲಾರು ಮಾತಾಡ್ಕೊಂಡು.
ನಾನು ಅಲ್ಲೇ ಕುಂತಿರ್ತೀರಾ ಅನ್ಕೊಂಡು ಬಂದೆ. ನೋಡಿದ್ರೆ ಅಲ್ಲಿ ಇರಲ್ವಲ್ಲ, ಹಂಗಾಗಿ ಬಂದೆ ನಿಮ್ ತಾವಳೆ ಒಳಗಡೆ ಹುಡ್ಕೊಂಡು. ನೀನೇನೋ ಪಾಪ ಮಾಡ್ತಿದ್ಯಾ ಇವಾಗ, ಇಲ್ಲಿ ಕೂತ್ಕೊಂಡ್ರೆ ಸರಿ ಆಗಲ್ಲ. ಬರ್ತೀನಿ ನಾನು, ಬೆಳಿಗ್ಗೆ ಸಿಗ್ತೀನಿ ಕಣಿ ಹೇಳು. ಬಾರಜ್ಜಿ, ಕುತ್ಕ ಬಾರಜ್ಜಿ, ನನ್ಗೂ ಬೇಜಾರಾಗಂಗ ಆಗ್ತೈತೆ ಅತ್ಲಾಗಿ. ಒಂದೈಟು ಈಗ ಪುರಿ ಖಾರ ಮಾಡ್ತೀನಿ, ಬೋಂಡ ಮಾಡ್ತೀನಿ, ತಿನ್ಕೊಂಡು ಹೋಗು ಅಂತ ಕಣ ಬಾ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ಒಂಗಳಿಗೆ ತಿನ್ಕೊಂಡು ಮಾತಾಡ್ಕೊಂಡು ಹೋಗುವಂತೆ. ಯಪ್ಪ 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 ಯಪ್ಪ, ಏನು ಈಗ ನಾನು ಅಡಿಗೆ ಮಾಡ್ತಿದ್ದೀನಿ ಅಂತ ವಾಪಸ್ ಹೋಗ್ತಿದ್ಯಾ? ಮಾತಾಡ್ಕೊಂಡು ಕುತ್ಕೊಂಡು ಹೊರಗಡೆ ಬೇಜಾರು ಕಳ್ಕೊಂಡು ಹೋಗೋದಕ್ಕೆ ತಾನೇ ಬಂದಿದ್ದು. ಕುತ್ಕ ಬಾ ಇಲ್ಲೇ. ನಾನು ಖಾರ ಪುರಿ ಮಾಡ್ತೀನಿ, ಕುತ್ಕ. ನೀನು ಮಾತಾಡ್ಕೊಂಡು ಮಾಡೋಣ. ಆಮೇಲಿಂದ ನೀನು ಬಿಸಿ ಬಿಸಿಯಾಗಿ ಬೋಂಡ ಖಾರ ಪುರಿ ಎಲ್ಲ ತಿನ್ಕೊಂಡು ಹೋಗುವಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನೀನೇನಮ್ಮ ನೀನು. ಸರಿ ಆಯ್ತು ಬಿಡು, ಕುತ್ಕೊಳ್ತೀನಿ. ಹೆಂಗೆ ಅಲ್ಲ ಕಣೆ ಗೌರಮ್ಮ, ನನಗೆ ಚುರುಮುರಿ ಮಾಡಕ್ ಬರುತ್ತೆ. ಖಾರ ಪುರಿ ಹೆಂಗೆ ಮಾಡೋದು? ನಾನು ಯಾವತ್ತೂ ಏನು ಮಾಡಿಲ್ಲಮ್ಮ. ನನ್ಗೆ ಏನಾದ್ರು ಬೇಜಾರಾಯ್ತು ಅಂದ್ರೆ ಸಾಯಂಕಾಲದೊತ್ತು ನಮ್ಮ ಅಜ್ಜನ ಕೈಲಿ ಖಾರ ಮಾಮೂಲಿ ಪುರಿ ತರಿಸ್ಕೊಂತೀನಿ, ಮಾಮೂಲಿ ಮಂಡಕ್ಕಿ ಪುರಿ ತಿಂತೀವಿ. ಅದು ಬಿಟ್ರೆ ಇನ್ನೇನು ಮಾಮೂಲಿ ಇನ್ನೇನು ಇದು ಏನಪ್ಪ ಚುರುಮುರಿ ಮಾಡ್ಕೊಂತೀವಿ. ಅದೇ ಈರುಳ್ಳಿ, ಹಸಿರು ಮೆಣಸಿಕಾಯಿ ಎಲ್ಲಾನು ಇದ್ ಮಾಡ್ಬಿಟ್ಟು ಏನ್ ಮಾಡ್ತೀಯ, ಚಟ್ನಿ ಹಂಗ್ ಮಾಡ್ಕೊಂಡ್ಬಿಟ್ಟು ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ಒಂದ್ ಸ್ವಲ್ಪ ನಿಂಬೆ ಹಣ್ಣೆಲ್ಲ ಹಾಕೊಂಡು ಮಾಮೂಲಿ ನಾವು ಚುರುಮುರಿ ಮಾಡ್ಕೊಂತೀವಪ್ಪ. ಇದೇನ್ ಖಾರ ಪುರಿ ಮಾಡ್ತೀಯ ಅಂತ ನೀನು? ಇದೇನ್ ಸಾಕಜ್ಜಿ ಹಿಂಗ್ ಕೇಳ್ತಿದ್ಯಾ ನೀನು? ಹಂಗಾರೆ ನಿನಗೆ ಖಾರ ಪುರಿ ಮಾಡಕ್ ಬರಲ್ಲ? ಸರಿ ಆಯ್ತು ಬಿಡು. ಅದೇನಮ್ಮ, ಅದು ಚುರುಮುರಿಗಿಂತ ಬಲು ಚೆನ್ನಾಗ್ ಮಾಡ್ಬೋದು ಅದು. ಅದೇನು ಅಷ್ಟೊಂದೇನು ಕೆಲ್ಸ ಏನಿಲ್ಲ. ಇನ್ನೇನು ಮಾಡ್ತೀನಿ ಕಣಿ ಹೇಳು. ಮಾಡುವಾಗ ನಿನ್ಗೆ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಇನ್ನೇನ್ ಸಾಕಜ್ಜಿ, ಅದಿನ್ನೇನು ಒಂದ್ರಿಟ್ಟು ಮೊದ್ಲು ಒಂದ್ ಸ್ವಲ್ಪ ಒಗ್ಗರಣೆ, ಒಂದ್ ಸ್ವಲ್ಪ ಇದು ಕಡ್ಲೆಕಾಯಿನ ಹಾಕ್ಬೇಕು. ಕಡ್ಲೆಕಾಯಿನ ಹಾಕ್ಬಿಟ್ಟು ಇನ್ನೇನು ಮಾಮೂಲಿ ಇನ್ನೇನು ಅದ್ರ ಮೇಲೆ ಒಂದ್ ಸ್ವಲ್ಪ ಹುರ್ಗಡ್ಲೆ, ಒಂದ್ ಸ್ವಲ್ಪ ಕಡ್ಲೆ ಬೀಜ, ಶೇಂಗಾ ಐತಲ್ಲ, ಎರಡೂನು ಒಂದ್ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಕುರ್ಕುರ್ ಅನ್ಬೇಕು. ಇದು ಮೆತ್ತಗೆ ಆಗ್ಬಾರ್ದು. ಹಂಗೆ ಚೆನ್ನಾಗಿ ಒಂದ್ ಸ್ವಲ್ಪ ತೇಲಿಸ್ಕೋಬೇಕು. ಎಣ್ಣೆಲಿ ತೇರಿಸ್ಕೊಂಡು ಒಂದ್ ತಟ್ಟೆಲ್ ಹಾಕಬೇಕು. ಆಮೇಕಿಂದ ಇನ್ನೇನು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದ್ ಸ್ವಲ್ಪ ಇದು ಬ್ಯಾಡಗಿ ಮೆಣಸಿನ್ಕಾಯಿನ, ಮಾಮೂಲಿ ಒಣಗಿರೋ ಮೆಣಸಿನ್ಕಾಯಿನ ಅದ್ ಹಾಕ್ಬಿಟ್ಟು, ಕರಿಬೇವು ಸೊಪ್ಪು ಅದು ಎರಡನ್ನೂ ಹಾಕ್ಬಿಟ್ಟು, ಆಮೇಕಿಂದ ಒಂದ್ ಸ್ವಲ್ಪ ಇದು ಖಾರದ ಪುಡಿ, ಆಮೇಲೆ ಅಡಿಗೆ ಅರಿಶಿನ ಎಲ್ಲ ಹಾಕ್ಬಿಟ್ಟು, ಅದ್ರ ಮೇಲ್ಗಡೆ ಪುರಿ ಖಾರ ಹಾಕ್ಬಿಟ್ಟು, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಡ್ಬೇಕು. ಆಮೇಲೆ ಇದು ಕಡ್ಲೆ ಬೀಜನೂ ಹುರ್ಗಡ್ಲೆ ಅದನ್ನು ಮೇಲ್ಗಡೆ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಒಂದ್ ಸ್ವಲ್ಪ ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣು ಇದು ಹುಳಿ ಹಾಕೊಂಡ್ಬಿಟ್ರೆ ನೋಡ್ಬೇಕು ನೀನು ಖಾರ ಪುರಿ ಅದು ಎಷ್ಟು ರುಚಿಯಾಗಿರುತ್ತೆ, ಅದು ಎಷ್ಟು ಟೇಸ್ಟಿ ಆಗಿರುತ್ತಂತ. ನಮ್ಮ ಅಜ್ಜಂಗ್ ಮಾತ್ರ ನಾನು ಮಾಡೋ ಖಾರ ಪುರಿ ಅಂದ್ರೆ ಬಹು ಇಷ್ಟ. ಖಾರ ಪುರಿ ಮಾಡ್ಬಿಟ್ಟು ಬಿಸಿ ಬಿಸಿ ಬೋಂಡ ಬಿಟ್ಟು ಕೊಟ್ಬಿಟ್ರೆ ಟೀ ಜೊತೆ ಅವರಿಗೆ ಊಟನೇ ಬೇಡ, ಹಂಗ್ ತಿನ್ಬಿಡ್ತಾರೆ. ಹಂಗನ್ನು ಹಂಗಾರೆ ಒಗ್ಗರಣೆ ಹಾಕ್ಬಿಟ್ಟು ಖಾರ ಪುರಿ ಮಾಡ್ತೀಯನ್ನು ಎಲ್ಲ. ಸರಿ ಸರಿ ಸರಿ, ಹೆಂಗ್ ಮಾಡ್ತೀಯ ನಾನು ಒಂದ್ಸಲಿ ನೋಡ್ಕೊಂಡ್ಬಿಡ್ತೀನಿ ಕಣೆ ಗೌರಮ್ಮ. ನೀನ್ ಏನೇನೋ ಮಾಡ್ತೀಯಮ್ಮ, ನಿನ್ಗೆಲ್ಲ ಮಾಡೋದ್ ಕಲ್ತೀಯ ನೀನು. ಅದೆಲ್ಲ ಕಲ್ತೋ ಏನೋ ನನ್ಗಂತೂ ಗೊತ್ತಾಗಲ್ಲಮ್ಮ. ಬಹಳ ರುಚಿ ರುಚಿಯಾಗಿ ಏನೇನ್ ಬೇಕು ತಿಂಡಿ ತಿನಿಸುಗಳೆಲ್ಲ ಚೆನ್ನಾಗಿ ಮಾಡ್ತಿರ್ತೀಯ. ಇವಳೆ ಓಹೋ, ಸಾಕಜ್ಜಿ ಬೇರೆ ಬಂದ್ಬಿಟ್ಟೈತೆ. ಏನ್ ಸಾಕಜ್ಜಿ, ಏನ್ ಸಮಾಚಾರ? ಯಾಕು ಇಲ್ಲ ಕಣಪ್ಪ ರಂಗಪ್ಪು, ಏನ್ ಗಂಡ ಹೆಂಡತಿ ಇಬ್ರಾಳು ಖಾರ ಪುರಿ ಮಾಡ್ಕೊಂಡ್ ಕುತ್ಕೊಂಡಿದ್ದೀರಾ? ಏನೇನೋ ಮಾಡ್ಕೊಂಡು ತಿಂತಿರ್ತೀರಪ್ಪ ಗಂಡ ಹೆಂಡತಿ ಇಬ್ರಾಳು, ಸುಮ್ಕಂತೂ ಇರಲ್ಲೋ. ಮಾಡ್ಕೊಂಡು ತಿನ್ಬೇಕಲ್ಲಜ್ಜಿ, ಸಾಯಂಕಾಲದ ಹೊತ್ತು ಬಲು ಬೇಜಾರಾಗ್ತೈತೆ ಅತ್ಲಾಗಿ. ಈ ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ, ಮೋಡ ಆಗಿರೋದಕ್ಕೂ ಅದಕ್ಕೂ ತಂಪಾಗಿ ಈ ಟೀ ಜೊತೆ ಏನಾದ್ರು ಖಾರವಾಗಿ ಏನಾದ್ರು ತಿನ್ಬೇಕನ್ಸುತ್ ಕಣಜ್ಜಿ. ಏನ್ ಮಾಡ್ತೀಯ ಅತ್ಲಾಗಿ? ಅದಕ್ಕೆ ನಾನು ನಮ್ಮ ಅಜ್ಜಿ ಕುಂತಿದ್ದೆ. ಅದಕ್ಕೆ ನಮ್ಮ ಅಜ್ಜಿಗೆ ಹೇಳ್ದೆ ಒಂದ್ರಿಟ್ಟು ಖಾರ ಪುರಿನಾರ ಮಾಡೆ ಅಂತ. ಅದಕ್ಕೆ ನಮ್ಮ ಅಜ್ಜಿ ಖಾರ ಪುರಿ ಹೋಗಿ ತಗೊಂಬ ಮಾಡ್ಕೊಡ್ತೀನಿ ಅಂತ ಹೇಳ್ತು. ಅದಕ್ಕೆ ತಗೊಂಬಂದೆ, ಹೋಗಿ ಗಿರೀಶನ್ನು ಅಂಗಡಿಗೆ ಹೋಗ್ಬಿಟ್ಟು ರಪ್ಪನ್ ತಗೊಂಬಂದೆ. ಇವಳೆ ತಗಳೆ ಖಾರ ಪುರಿ ಒಂದ 4 ಲೀಟರ್ ಪುರಿ ತಗೊಂಬಂದಿದೀನಿ, ಒಂದ 1/4 kg ಖಾರ ತಗೊಂಬಂದಿದೀನಿ. ತಗ. ಅಲ್ಲ ಕಣಜ್ಜ, ಅಲ್ಲ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ನೀನು. ನೀನು ಹೋಗಿ ಎಷ್ಟೊತ್ತಾಯ್ತು ಹೇಳು? ನೀನು ಹೋಗಿ ಎಷ್ಟೊತ್ತಾಯ್ತು? ಅಲ್ಲ 1 ಗಂಟೆ ಆಯ್ತು, 1 ಗಂಟೆ ಹತ್ರ. 5 ಗಂಟೆಗೆ ಹೋಗಿದ್ದು, 6 ಗಂಟೆಗೆ ಬರ್ತಿದ್ಯಲ್ಲ. ಏನ್ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ, ಇನ್ನೊಂದು ಗಂಟೆ ಬಿಟ್ಕೊಂಡ್ ಬಂದಿದ್ರೆ ಅತ್ಲಾಗಿ ನೀನು ಊಟಕ್ಕೆ ರೆಡಿ ಮಾಡ್ಬೋದಿತ್ತು ಅಲ್ವಾ? ಯಾಕೆ ಇಷ್ಟೊಂದು ತಡ ಮಾಡ್ತೀಯ ಅಂತ? ಬೇಗ ಬಾರಜ್ಜ ನೀನು, ಬೇಗ ಬಾರಜ್ಜ. ಈಗ ಪುರಿ ಖಾರ ತಿನ್ಬಿಟ್ರೆ, ಖಾರ ಪುರಿ ಆಮೇಲಿಂದ ಊಟ ಮಾಡಕ್ ಆಗಲ್ಲ ಕಣಜ್ಜ. ಬೇಗ ಅಂದ್ರೆ ಬೇಗ ಮಾಡ್ಕೊಡ್ತೀನಿ, ಬೇಗ ತಿನ್ಕೊಂಡು ಆಮೇಲಿಂದ ಊಟ ಮಾಡ್ಬೋದು ಅಂತ ಹೇಳಿದೀನಿ. ಆದ್ರೂ ನೀನು ಮಾಡಿದ್ದೇ ನಿನ್ಗೆ ಇಷ್ಟ ಬಂದಂಗೆ ಮಾಡ್ತೀಯಲ್ಲ ನೀನು. ಅಲ್ಲ 1 ಗಂಟೆ ಆಯ್ತು ನೀನು ಹೋಗಿ. ಊರೊಳಗೆ ಅಂಗಡಿಗೆ ಹೋಗ್ಬಿಟ್ಟು ನೀನು ಪುರಿ ಖಾರ ತಗೊಂಬರಕ್ಕೆ ಇಷ್ಟೊತ್ತು ಬೇಕೇನಜ್ಜ? ಯಾಕೆ ಇಷ್ಟೊಂದು ತಡ ಮಾಡ್ತೀಯ ನೀನು? ನಾನು ಹೇಳೋದೇ ಒಂದು, ನೀನ್ ಮಾಡೋದೇ
ಆತ್ಲಾಗಿ ಅದಕ್ಕೆ ಅರ್ಧ ನನಗೆ ಬೇಜಾರಾಗೋದು ಅತ್ಲಾಗಿ. ಏನೋ ಮಾಡೋದು ಬೇಡ ಅತ್ಲಾಗಿ. ಏನಾಯ್ತು ಅದನ್ನೇ ಮಾಡಿ ಕೊಡೋಣ ಅಂತ ನಾನು ಅನ್ಕೊಂತೀನಲ್ಲ, ಅದೇ ಉತ್ತಮ. ಕೆಲವು ಟೈಮು ನಿನಗೆ ಏನಾತ್ಲಾಗ ಪಾಪ ಬಿಸಿಯಾಗಿ ನಮ್ಮ ಅಜ್ಜಿ ಮಾಡ್ಕೊಡೋಣ ಅತ್ಲಾಗ ತಿನ್ಲಿ. ಬೆಳಗಿಂದ ತೋಟದಲ್ಲಿ ಹೊಲ್ತಾವ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತಲ್ಲ, ಏನಾರ ಮಾಡ್ಕೊಡೋಣ ಅಂತ ಏನೋ ಮನ್ಸು ಮಾಡಿ ಕಳ್ಸಿರೆ ನೋಡಿ ಹಿಂಗ್ ಮಾಡ್ತೀಯ. ಹೋಗ್ಲಿ ಬಿಡೆ ಇವಳೆ, ಯಾಕೆ ಒಂದೇ ಒಂದು ಮಾತಿಟ್ಕೊಂಡ್ಬಿಟ್ಟು 1 ಗಂಟೆ ಟೈಮ್ ಬೈತಿಯಮ್ಮ ನೀನಂತೂ ಅತ್ಲಾಗಿ. ಯಾತು ಇಲ್ಲ ಕಣ್ ಸುಮ್ಕಿರು. ಅಲ್ಲಿ ನಮ್ ಗೌಡ್ರು ನಮ್ ಶಂಕರಜ್ಜ ಎಲ್ಲಾರು ಸಿಕ್ಕಿರಮ್ಮ, ಅದಕ್ಕೆ ಅವ್ರ ತಾವ್ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ. ಅದಕ್ಕೊಂದ್ರೇಟು ಒತ್ತಾಗೋಯ್ತು ಬರೋದು. ಆಯ್ತು ಇವಾಗ ತಗ ಇವಾಗ ಆಯ್ತು. ಬೇಗ ಬೇಗ ಮಾಡಿ ಒಳ್ಳೆ ಖಾರವಾಗಿ ಮಾಡು ಒಂದ್ರೇಟು. ಒಳ್ಳೆ ಚೆನ್ನಾಗಿರ್ಬೇಕು. ಕಡ್ಲೆ ಬೀಜ ಒಂದ್ರೇಟು ಜಾಸ್ತಿ ನಂಗೆನೆ ಹಾಕು, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಪುರಿ ಖಾರದ ಜೊತೆ ಕಡ್ಲೆ ಬೀಜ ಸಿಕ್ಕಿರೆ ಮಧ್ಯದಲ್ಲಿ ಆ ಕಡ್ಲೆ ಬೀಜ ಆ ಉರುಗಡ್ಲೆ ಎಲ್ಲ ಮಧ್ಯದಲ್ಲಿ ಸಿಕ್ಕಿರೆ ಬಲು ಚೆನ್ನಾಗಿರುತ್ತೆ. ಒಂದ್ರೇಟು ಖಾರ ಅನ್ನಂಗೆ ಮಾಡು, ಒಗ್ಗರಣೆ ಕೊಟ್ಟು ಚೆನ್ನಾಗಿ. ನೋಡ್ದೇನೆ ಗೌರಮ್ಮ ನಮ್ ರಂಗಜ್ಜು. ಅದಕ್ಕೆ ಕಣ ನಮ್ ರಂಗಜ್ಜಂಗೆ ನೀನು ಹಿಂಗೆ ಒಳ್ಳೆ ಒಳ್ಳೆ ಬಿಸಿಯಾಗಿ ತಿಂಡಿ ಅದು ಇದು ಚೆನ್ನಾಗಿ ಮಾಡಾಕ್ತೀಯ. ಅದಕ್ಕೆ ನಮ್ ರಂಗಜ್ಜ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು, ಏನು ಕಾಯಿಲೆ ಇಲ್ದಲೆ ಒಳ್ಳೆ ಆರೋಗ್ಯ ಚೆನ್ನಾಗಿರೋದು ಮಾತ್ರ. ರಂಗಜ್ಜ, ನೀನ್ ಗೌರಜ್ಜಿಗೆ ಹೇಳ್ಕೊಡ್ತಿದ್ದೆ ನೀನು ಹಿಂಗ್ ಮಾಡು ಹಂಗ್ ಮಾಡು ಅಂತ. ನಮ್ಮೂರಲ್ಲೇ ಗೌರಜ್ಜಿ ಅಷ್ಟು ರುಚಿಯಾಗಿ ಅಡಿಗೆ ಊಟ ತಿಂಡಿಗಳು ನಮ್ಮೂರಲ್ಲೇ ಯಾರು ಮಾಡಲ್ಲ. ನಮ್ಮಂತವ್ರೇನೆ ಇವತ್ತಿನ ಕಾಲದ ಹೆಣ್ಮಕ್ಳೇ ಈ ಗೌರಜ್ಜಿ ತವ ಒಂದ್ ಕೋಳಿ ಸಾಂಬಾರ್ ಮಾಡೋದಾಗ್ಲಿ, ಒಂದ್ ಮಟನ್ ಸಾಂಬಾರ್ ಮಾಡೋದಾಗ್ಲಿ, ಒಂದು ಮೀನಿನ ಸಾಂಬಾರ್ ಮಾಡೋದಾಗ್ಲಿ, ಬಸ್ಸಾರ್ ಮಾಡೋದಾಗ್ಲಿ, ಗೌರಜ್ಜಿ ತವ ಕೇಳ್ಕೊಂಡು ಹೆಂಗ್ ಮಾಡ್ತೀಯ ಗೌರಜ್ಜಿ, ಅದ್ ಹೆಂಗ್ ಹಾಕು, ಏನೇನ್ ಹಾಕ್ ಮಾಡ್ತೀಯಾ, ಏನ್ ಮಸಾಲೆ ಹಾಕ್ತೀಯಾ, ಯಾವ ರೀತಿ ಒಗ್ಗರಣೆ ಕೊಡ್ತೀಯ ಅಂತ ಕೇಳ್ಕೊಂಡ್ಬಿಟ್ಟು ಅಡಿಗೆ ಮಾಡಿ ಇದ್ ಮಾಡ್ತಾರೆ. ಅಂತದ್ರಲ್ಲಿ ನೀನ್ ಗೌರಜ್ಜಿಗೆ ಹೇಳ್ಕೊಡ್ತಿದ್ಯಾ ಹಿಂಗ್ ಮಾಡು ಹಂಗ್ ಮಾಡು ಅಂತ. ಮಾಡತ್ಕಣಿ ಹೇಳುವ, ಹೋಗ್ ಕುತ್ಕ ಹೋಗು. ಸರಿ ಕಣೆ ಆಯ್ತು ಇವಳೆ, ಬೇಗ ಮಾಡ್ಕೊಂಬ ಸರಿನಾ. ಸಾಕಜ್ಜಿ ಕುತ್ಕ ನೀನು. ನಮ್ಮಜ್ಜಿ ಖಾರ ಪುಡಿ ಮಾಡುತ್ತೆ ತಿನ್ಕೊಂಡೆ ಹೋಗು ಅಂತ ಇನ್ನೇನು ಬರದ್ ಬಂದಿದ್ಯಾ? ಶಂಕರಜ್ಜ ಅಲ್ಲೇ ಅಂಗಡಿ ತಾವಲೆ ಕುಂತಿತ್ತು ಮಾತಾಡ್ಕೊಂಡು ಇನ್ನು ಮಂತ ಹೋಗೋದು ಇನ್ನು ಒತ್ತಾಗ್ಬಿಡುತ್ತೆ. ನೀನಿಲ್ಲೇ ಪುರಿ ಖಾರ ತಿನ್ಕೊಂಡು ಹೋಗು ಅಂತ ಕುತ್ಕ ಇಲ್ಲೇ. ಒಂದ್ ಲೀಟರ್ ಮೊದ್ಲು ಕಡ್ಲೆ ಬೀಜ ಉರ್ಗಡ್ಲೆ ಎಲ್ಲದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕಬೇಕು. ಆಮೇಲಿಂದ ಅದ್ರಲ್ಲಿ ಒಂದ್ ಸ್ವಲ್ಪ ಉರ್ಗಡ್ಲೆ, ಆಮೇಲಿಂದ ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಬಿಟ್ಟು ಪುರಿ ಖಾರ ಎಲ್ಲ ಹಾಕ್ಬಿಟ್ಟು ಅಡಿಗೆ ಅರಿಶಿನ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ರೆ ಪುರಿ ಖಾರ ಆಗೋಗ್ಬಿಡುತ್ತೆ ಕಣೆ ಸಾಕಮ್ಮ. ಘಮ ಘಮ ಅಂತ ವಾಸನೆ ಬರ್ತೈತಲ್ಲ ಗೌರಮ್ಮ. ಅದು ಎಷ್ಟು ಮಟ್ಟಿಗೆ ಮಾಡ್ಬಿಟ್ಟೆ, ಅದು ಎಷ್ಟು ರುಚಿಯಾಗಿ ಮಾಡ್ಬಿಟ್ಟೆ ಗೌರಮ್ಮ ನೀನು. ಗಮ್ಮ ಅಂತ ವಾಸನೆ ಬರ್ತೈತ್ ಕಣೆ. ಸರಿ ಸರಿ ಆಯ್ತು. ಬೇಗ ಇನ್ನು ಬೋಂಡ ಬಿಡ್ಬೇಕೇನೋ ಒತ್ತಾಗ್ಬಿಡುತ್ತ ಕಣ ಮಾತ್ಲಾಗಿ. ನನಗ್ ನೀನ್ ಮಾಡ್ತಿರೋ ನೋಡಿದ್ರೆ ತಿನ್ಬೇಕನ್ನಿಸ್ತೈತ್ ಕಣೆ ಗೌರಮ್ಮ, ಅಷ್ಟು ರುಚಿಯಾಗಿ ಮಾಡ್ತಿದ್ಯಮ್ಮ ನೀನಂತೂ ಅತ್ಲಾಗಿ. ಬೇಗ ಬೇಗ ಬೋಂಡವನ್ನು ಮಾಡ್ಬಿಡು. ಅಯ್ಯ ಕುತ್ಕ ಬಾರೆ ಸಾಕಜ್ಜಿ, ಅದೇನ್ ಅರ್ಜೆಂಟ್ ಮಾಡ್ತಿರ್ತೀಯಮ್ಮ ಬಂದ್ ತಟ್ಕಲೇನೆ. ನೀನ್ ಮಾತಾಡ್ಕೊಂಡು ಹೋಗೋದಕ್ಕೆ ಬೇಜಾರು ಕಳ್ಕೊಂಡು ಹೋಗೋದಕ್ಕೂ ತಾನೇ ಬಂದಿತ್ತು. ಹೋಗು ಅಂತ ಕಣ್ ಯಾಕೆ ಹಿಂಗಾಡ್ತೀಯ? ಅದಿನ್ನೆಷ್ಟೊತ್ತೆ ಬೋಂಡ ಬಿಡೋದು. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ, ಈರುಳ್ಳಿ ಮೆಣಸಿಕಾಯಿ ಹಸು ಮೆಣಸಿಕಾಯಿ ಎಲ್ಲ ಒಂದಿಟ್ಟು ಅದ್ರಲ್ಲಿ ಒಂದ್ ಸ್ವಲ್ಪ ಉಪ್ಪು ಸೋಡಾ ಎಲ್ಲ ಹಾಕ್ಬಿಟ್ಟು ಕಲಸ್ಬಿಟ್ಟು ಬೋಂಡ ಬಿಡ್ತಿರೋದನೆ. ಈಗ ಬಾಣ್ಲೆ ಇಟ್ಬಿಟ್ಟು ಒಲೆ ಮೇಲೆ ಬಾಣ್ಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದದ ಬಿಟ್ಬಿಟ್ಟು ಎಲ್ಲ ಕಲಸ್ಕೊಂಡ್ಬಿಟ್ರೆ ಕಡ್ಲೆ ಇಟ್ಟು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಮತ್ತೆ ಸೋಡಾ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ರೆ ಹಾಗೆ ಹೋಯ್ತು. ಪಟ ಪಟ ಅಂತ ಬಿಟ್ಟೇ ಬಿಡ್ತೀನಿ. ಬಿಸಿ ಬಿಸಿ ಆದ ಖಾರ ಪುರಿ ಬೋಂಡ ಕೊಡ್ತೀನಿ, ಸುಮ್ಮನಿರು. ನಮ್ಮ ಅಜ್ಜಿಂಗೆ ಹೇಳ್ಬೇಕಿತ್ತು ಒಂದ್ರಿಟ್ಟು, ಆ ಶಂಕರಜ್ಜಂಗೂ ಫೋನ್ ಮಾಡಿ ಕರಿ ಅಂತ ಆತ್ಲಾಗಿ. ಗಂಡ ಹೆಂಡತಿ ಇಬ್ಬರಾಳನ್ನು ತಿನ್ಕೊಂಡು ಹೋಗ್ತಿದ್ರೆ ಹಂಗ. ಫೋನ್ ಮಾಡೋದಕ್ಕೆ ಹೇಳ್ತೀನಿ ತಡಿ ನಮ್ಮ ಅಜ್ಜಿಂಗೆ. ಯಾ ಗೌರಮ್ಮ ಏನು ಬೇಡ, ಅಲ್ಲೇ ಮನೆಯಲ್ಲೇ ಪುರಿ ಖಾರ ತಗೊಂಡ್ಬಂದಿರೋದೈತೆ. ಯಾಕಂದ್ರೆ ನಮ್ಮ ಅಜ್ಜ ಶಂಕರಜ್ಜ ಅಲ್ಲೇ ತಿನ್ಕೊಳುತ್ತೆ. ಇವಾಗ ನಾನು ತಿನ್ಕೊಂಡು ಹೋಗ್ತೀನಿ, ಸುಮ್ಕಿರು. ತಿರ್ಗಾ ನಮ್ಮ ಅಜ್ಜಿಂಗ್ ಬೇರೆ ಕರಿಯಕ್ಕೆ ಯಾಕೆ ಹೋಗ್ತೀರಾ ಇವಾಗ? ಹಂಗಲ್ ಕಣೆ ಸಾಕಜ್ಜಿ, ನಿನಗ್ ಗೊತ್ತಾಗಲ್ಲ. ನಿಮ್ ಮನೇಲಿ ಏನಾದ್ರು ಕೋಳಿ ಸಾಂಬಾರ್ ಏನಾರು ಮಾಡಿದ್ರೆ ನನಗೂ ನಮ್ಮ ಅಜ್ಜಂಗೂ ಕರಿಯುವ ಫೋನ್ ಮಾಡಿ, ಗಂಡ ಹೆಂಡತಿ ಇಬ್ಬರಾಳನು. ಹಂಗೆ ನೀವು ಈಗ ನಮ್ಮಲ್ಲಿ ಏನಾರು ಬಂದಿದ್ದೀರ ಅಂದ್ಮೇಲೆ ನಿನ್ ಜೊತೆ ಅವರು ತಿನ್ಕೊಂಡು ಹೋದ್ರೆ ನಮಗೂ ಒಂಥರ ಸಮಾಧಾನ, ನಮ್ಮ ಅಜ್ಜಂಗೂ ಒಂಥರ ಸಮಾಧಾನ ಆಗುತ್ತೆ. ಸುಮ್ಕಿರು.